ನಮಸ್ಕಾರ ಗೆಳೆಯರೇ, ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಮೊದಲಿಗೆ 2025ರ ಸಿಂಹ ರಾಶಿ ವಾರ್ಷಿಕ ಭವಿಷ್ಯ ಮತ್ತು ಸಿಂಹ ರಾಶಿಯವರಿಗೆ 2025ರಲ್ಲಿ ಎಷ್ಟು ಒಳ್ಳೆಯ ವಿಷಯಗಳ ನಡೆಯುತ್ತದೆ ಎಂದು ತಿಳಿಯೋಣ. ಸಿಂಹ ರಾಶಿಯವರು ಕಳೆದ ವರ್ಷಗಳಿಂದಲೂ ತುಂಬಾ ಕಷ್ಟಪಟ್ಟಿರುತ್ತಾರೆ ಮತ್ತು ಈ ವರುಷ ಅವರಿಗೆ ತುಂಬಾ ಸಂತೋಷ ತುಂಬಿರುತ್ತದೆ ಎಂದು ತಿಳಿಸುತ್ತೇವೆ. ಗೆಳೆಯರೇ, ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಮನೆ ದೇವರಾದ ದೇವಿಯ ಹೆಸರನ್ನು ಕಮೆಂಟ್ ಮಾಡಿ. ಸಿಂಹರಾಶಿಯವರಿಗೆ ಈ ವರ್ಷ ತುಂಬಾ ಬೆಳವಣಿಗೆ ತಂದುಕೊಡುತ್ತದೆ ಮತ್ತು ನೀವು ಪಟ್ಟ ಕಷ್ಟಗಳಿಗೆ ಪ್ರತಿ ಉತ್ತರವಾಗಿ ನಿಮಗೆ ಒಳ್ಳೆಯ ಫಲಿತಾಂಶ ದೊರೆಯಿತು. ನಿಮಗೆ ಸ್ವಂತ ಉದ್ಯೋಗವಿದ್ದರೆ ಅಥವಾ ನೀವು ವ್ಯಾಪಾರಸ್ಥರಾಗಿದ್ದರೆ ನಿಮಗೆ ಈ ವರುಷ ಬಹಳ ಲಾಭ ಮತ್ತು ನೀವು ಅಂದುಕೊಂಡ ರೀತಿ ವ್ಯಾಪಾರ ನಡೆಯುತ್ತದೆ. ನಿಮ್ಮ ಶತ್ರುಗಳು ಈ ವರ್ಷ ನಾಶವಾಗುತ್ತಾರೆ. ನೀವೇನಾದರೂ ಷೇರು ಮಾರುಕಟ್ಟೆ ನೀನು ಹಣ ಹೂಡಿಕೆದಾರರಾಗಿದ್ದರೆ ಈ ವರ್ಷ ಒಳ್ಳೆಯ ಪ್ರಾಫಿಟ್ ಪಡೆದುಕೊಳ್ಳುತ್ತೀರಿ. ಗುರು ಗ್ರಹ ಮತ್ತು ಶನಿ ಗ್ರಹ ನಿಮಗೆ ಒಳಿತನ್ನು ತಂದುಕೊಡುತ್ತದೆ. ನೀವು ಯಾವುದೇ ಕಾರಣಕ್ಕೂ ಕಪ್ಪು ಬಟ್ಟೆಯನ್ನು ಧರಿಸಬೇಡಿ ಹಾಗೂ ನಿಮ್ಮ ಸಂಗಾತಿಗೆ ಉಡುಗೊರೆಯಾಗಿ ನೀಡಬೇಡಿ. ನೀವು ನಿಮ್ಮ ಮನೆಯ ಹಿತ್ತಲಿನಲ್ಲಿ ಅಥವಾ ಹೊಲದಲ್ಲಿ ಒಂದು ಬಾಳೆ ಗಿಡವನ್ನು ನೆಟ್ಟು ಅದಕ್ಕೆ ಪ್ರತಿದಿನ ನೀರಾಕಿ. ಸಿಂಹ ರಾಶಿಯವರಿಗೆ 2025ರಲ್ಲಿ ಶಾಂತಿ, ನೆಮ್ಮದಿ, ಪ್ರೀತಿ ಮತ್ತು ನೆಮ್ಮದಿ ಬೇಕೆಂದರೆ ಸೂರ್ಯನ ಚಿತ್ರವನ್ನು ಮನೆಯಲ್ಲಿ ಇಟ್ಟುಕೊಳ್ಳಿ. ನಿಮ್ಮ ಸಂಗಾತಿಯೊಳಗೆ ನೀವು ಮಾತನಾಡುವಾಗ ಸಮಾಧಾನದಿಂದ ಮಾತನಾಡಬೇಕು, ಏಕೆಂದರೆ 2025ರಲ್ಲಿ ನಿಮಗೆ ಕೋಪ ಬಹಳ ಬೇಗ ಬರುತ್ತದೆ. ಈ ವರ್ಷ ವಿದ್ಯಾರ್ಥಿಗಳಿಗೆ ಅಥವಾ ಪೋಷಕರಿಗೆ ಅವರ ಮಕ್ಕಳು ಒಳ್ಳೆಯ ಫಲಿತಾಂಶವನ್ನು ಕೊಡುತ್ತಾರೆ. ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಇದರಲ್ಲಿ ಹೇಳಿರುವುದು ಎಲ್ಲ ನಿಮಗೆ ಉಪಯೋಗವಾಗುತ್ತದೆ. ಸಿಂಹ ರಾಶಿಯ ಗೆಳೆಯರೇ, ನಿಮಗೆ 2025ರಲ್ಲಿ ಬಹಳ ಅದೃಷ್ಟ ತರುವ ಸಂಖ್ಯೆ ಎಂದರೆ 854. ಬಹಳ ಮುಖ್ಯವಾದ ದಿಂದ 8ನ್ನು ಬಹಳ ಹೆಚ್ಚು ಬಳಸಿ. ಮತ್ತು ಸಿಂಹ ರಾಶಿಯವರಿಗೆ ಬಹಳ ಅದೃಷ್ಟ ತರುವಂತ ಬಣ್ಣವಿದ್ದರೆ ಸೂರ್ಯನ ಬಣ್ಣ ಮತ್ತು ಕಿತ್ತಳೆ ಬಣ್ಣ ಹಾಗೂ ತಾಮ್ರದ ಬಣ್ಣ, ಇವುಗಳು ಬಹಳ ಅದೃಷ್ಟ ತಂದುಕೊಡುತ್ತವೆ. ನಿಮ್ಮ ಭವಿಷ್ಯ ತಿಳಿಸಿದ ನಮಗೆ ಒಂದು ಕಮೆಂಟ್ ಮೂಲಕ ಪ್ರಶ್ನೆಗಳನ್ನು ಕೇಳಿ ಪರಿಹಾರ ಪಡೆದುಕೊಳ್ಳಿ ಮತ್ತು ಜೈ ಶ್ರೀರಾಮ್ ಎಂದು ಕಾಮೆಂಟ್ ಮಾಡಿ.